ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತ ನನ್ನ ಮಗಳ ಬರ್ತಡೇ ಅದ. ಅದಕ್ಕೆ ನಾವು ಮಲ್ಲಯ್ಯನ ಗುಡಿಗೆ ಬಂದೀವಿ. ಈಗ ಮುಂದೆ ಬಿಜಾಪುರಕ್ಕೆ ಹೊಂಟಿವಿ. ಮಗಳ ಬರ್ತಡೇ ದಿನ ಸ್ಪೆಷಲ್ ಏನ್ ಇಟ್ಕೊಂಡಿವಪ್ಪ ಅಂತಂದ್ರ ನೇತ್ರದಾನ ಇಟ್ಕೊಂಡಿವಿ. ನೇತ್ರದಾನ ಶ್ರೇಷ್ಠ ದಾನ ಅಂತ. ಅದಕ್ಕ ನೇತ್ರದಾನ ಕಾರ್ಯಕ್ರಮ ಇಟ್ಕೊಂಡಿವಿ BLD-ಆಗ. ಈಗ ಮುಂದೆ ಬೇಡಿ ಹೋಗ್ತೀವಿ. ಮಲ್ಲಯ್ಯನ ಆಶೀರ್ವಾದ ತಗೊಂಡು ಹೋಗ್ತೀವ್ರಿ. ಏನೇ ಕೆಲಸ ಮಾಡ್ಬೇಕಂದ್ರೆ ಮೊದಲು ದೇವರ ಆಶೀರ್ವಾದ ತೊಗೋಬೇಕು. ಅದಕ್ಕೆ ದೇವರ ಆಶೀರ್ವಾದ ತೊಗೋಬೇಕಂತೇಳಿ ನಾವು ಇವತ್ತು ಮಲ್ಲಯ್ಯನ ಗುಡಿಗೆ ಬಂದೀವಿ. ದೇವರ ಆಶೀರ್ವಾದ ತೊಗೊಳಕ್ಕಿಂತ ಮೊದಲು ನನ್ನ ತಾಯಿ ಆಶೀರ್ವಾದ ತೊಗೊಂಡು ತಾಯಿಗೆ ಜೊತೆ ಕರ್ಕೊಂಡ್ಬಂದಿನಿ. ಯಾಕಪ್ಪ ಅಂದ್ರೆ ಈ ಕಣ್ಣು ಕೊಟ್ಟಂಥ ದೇವರೇ ನನ್ನ ತಾಯಿ. ಮೊದಲು ತಾಯಿ ಪರ್ಮಿಷನ್ ತೊಗೊಂಡೆ ಮುಂದೆ ಡಿಸಿಷನ್ ತೊಗೋಬೇಕಂತೇಳಿ ಅವ್ರ ಪರ್ಮಿಷನ್ ತೊಗೊಂಡು ಈ ನಾನು ನಿರ್ಧಾರಕ್ಕೆ ಬಂದೀನಿ. ಭಾಳ ದಿವಸದಿಂದ ಬರೀ ಹೇಳೋದೇ ನಡೆದಿತ್ತು, ನೇತ್ರದಾನ ಮಾಡ್ಬೇಕಂತೇಳಿ. ಒಟ್ಟೆ ಟೈಮೇ ಕಲ್ತು ಬರಲಾಗಿತ್ತು. ಇವತ್ತು ಆ ಟೈಮ್ ಕಲ್ತು ಬಂದದ. ಅದಕ್ಕೆ ನಾ ಇವತ್ತು ಆ ನಿರ್ಧಾರ ತೊಗೊಂಡಿನಿ. ಇವತ್ತು ಹೋಗಿ BLD-ಗೆ ಹೋಗಿ ಅದನ್ನು ಏನದ ಫಾರ್ಮಾಲಿಟೀಸ್ ಮಾಡಿ ಇವತ್ತು ಬರ್ಬೇಕಂತ ನಾ ವಿಚಾರ ಮಾಡೀನಿ. ನೋಡೋಣ್ರಿ, ಹೋಗೋನೀಗ. ಹೋಗಿಂದ ಏನಾಗ್ತದೆ ಗೊತ್ತಿಲ್ಲ. ಹೊಂಟೀನಿ. ಒಟ್ಟು ಹೋಗೋದಕ್ಕಿಂತ ಮೊದಲ ಒಂದು ಸಾರಿ ನಮ್ಮ ಮನೆ ದೇವರಿಬ್ಬರಿಗೆ ಮಲ್ಲಯ್ಯನ ಆಶೀರ್ವಾದ ತೊಗೊಂಡು ಹೋಗ್ತೀನಿ ರೀ. ನೋಡ್ರಿ, ಈಗ ಬಿಜಾಪುರ BLD ಹಾಸ್ಪಿಟ್ಲಿಗೆ ಬಂದೀವಿ ನೇತ್ರದಾನ ಮಾಡ್ಬೇಕಂತೇಳಿ. ನೇತ್ರದಾನ ಅಂದ್ರೆ ಏನಪ್ಪ ಅಂದ್ರೆ ಮರಣದ ನಂತರ ನಮ್ಮ ಕಣ್ಣುಗಳನ್ನು ದಾನ ಮಾಡೋದು. ನೋಡ್ರಿ, ಫೈನಲಿ ನಾವು ನೇತ್ರದಾನ ಮಾಡಿದೆವು. ಈಗ ಭಾಳ ದಿವಸದಿಂದ ಆಸೆ ಇತ್ತು ನೇತ್ರದಾನ ಮಾಡ್ಬೇಕಂತೇಳಿ. ಫೈನಲಿ ಇವತ್ತು ಖುಷಿ ಆಯಿತು. ಮಗಳ ಬರ್ತಡೇ ದಿವಸ ನಾವು ನೇತ್ರದಾನ ಮಾಡಿದ್ವಿ. ನೋಡ್ರಿ, ಪರಮಾತ್ಮ ನಮಗೆ ಸುಂದರವಾದ ಪ್ರಪಂಚ ನೋಡ್ಲಿ ಅಂತೇಳಿ ಎರಡು ಕಣ್ಣು ಕೊಟ್ಟಾನ. ಎಷ್ಟೋ ಜನ ಭೂಮಿ ಮ್ಯಾಗ ಕುರುಡ್ರದಾರ, ಅವ್ರಿಗೆ ಕಣ್ಣೇ ಇಲ್ಲ. ಅಂಥವ್ರಿಗೆ ಹೆಲ್ಪ್ ಆಗ್ಬೇಕಪ್ಪ ಅಂತಾರೆ ನಮ್ಮಂಥವ್ರು ಕಣ್ಣು ಸತ್ತಿಂದ ತೊಗೋತಾರೆ. ಕಣ್ಣು ಇದ್ದಾಗಂತೂ ತೊಗೊಳಂಗಿಲ್ಲ. ಸತ್ತಿಂದ ಅವು ನಮಗೇನು ಕೆಲ್ಸಕ್ಕೆ ಬರೋಂಗಿಲ್ಲ. ಮಣ್ಣಾಗ ಇಡೋ ಬದಲಿ ಮತ್ತೊಬ್ರಿಗೆ ಹೆಲ್ಪ್ ಆಗ್ತಾವ. ಆ ಉದ್ದೇಶದಿಂದ ಎರಡೂ ಕಣ್ಣು ಬರೆದು ಕೊಟ್ಟೀನಿ. ನಿಮಗೂ ಏನಾರೇ ಕೊಡ್ಬೇಕು ಅನ್ಸಿದ್ರೆ ಕೊಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು, ನಿಮ್ಮ ಇಚ್ಛೆ.